ಕೇಂದ್ರ ಸರ್ಕಾರಕ್ಕೀಗ ಬಿಸಿ ಮುಟ್ಟಿದೆ. ಜೂನ್ 20ರಿಂದ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆ ನಡೆಸ್ತಾ ಇದ್ರೂ ಈವರೆಗೂ ದಾಷ್ಟ್ಯತನದಿಂದ ವರ್ತಿಸುತ್ತಿದ್ದ ಕೇಂದ್ರ ಸರ್ಕಾರ ಇದೀಗ ಮಂಡಿಯೂರಿದೆ. ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ತಮ್ಮನ್ನು ಸಂಪರ್ಕಿಸಿದ್ದಾರೆ ಎಂದು ಕಾಕ್ರೋಚ್ ಪಾರ್ಟಿ ಹೇಳಿಕೊಂಡಿದೆ. ಜೂನ್ 20ರಂದು ಪ್ರಾರಂಭವಾದ ಪ್ರತಿಭಟನೆಯ ಬಳಿಕ ಕಾಕ್ರೋಚ್ ಪಾರ್ಟಿಯನ್ನು ಕೇಂದ್ರ ಸರ್ಕಾರ ಸಂಪರ್ಕಿಸಿದ್ದು ಇದೇ ಮೊದಲು ಎಂದು ಕೂಡ ಅದು ಹೇಳಿದೆ. ಜೂನ್ 28ರಂದು ಸೋನಂ ವಾಂಗ್ಚುಕ್ ಅವರು ನಿರಾಹಾರ ಸತ್ಯಾಗ್ರಹ ಪ್ರಾರಂಭಿಸಿದರು. ಜುಲೈ 18ರಂದು ಅವರನ್ನು ಬಲವಂತದಿಂದ ಕೊಂಡೊಯ್ಯಲಾಯಿತು ಮತ್ತು ಸಫ್ದರ್ಜಂಗ್ ಆಸ್ಪತ್ರೆಗೆ ಸೇರಿಸಲಾಯಿತು. ಅದನ್ನ ಪ್ರತಿಭಟಿಸಿ ಸಿಜೆಪಿ ಪಾರ್ಟಿ ಸ್ಥಾಪಕ ಅಭಿಜಿತ್ ದೀಪ್ಗೆ ನಿರಾಹಾರ ಸತ್ಯಾಗ್ರಹ ಪ್ರಾರಂಭಿಸಿದ್ದಾರೆ. ಜೆಎನ್ಯು ವಿದ್ಯಾರ್ಥಿ ನೇಹಾ ಮತ್ತು ಇನ್ನಿಬ್ಬರು ಕೂಡ ನಿರಾಹಾರ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದಾರೆ. ಸೋನಂ ವಾಂಗ್ಚುಕ್ ಅವರನ್ನ ಲೆಕ್ಕಿಸುವುದೇ ಇಲ್ಲ, ನಿಮ್ಮ ಬೇಡಿಕೆಗಳನ್ನು ಪರಿಗಣಿಸುವುದೇ ಇಲ್ಲ, ನಿಮ್ಮತ್ತ ನೋಡುವುದೂ ಇಲ್ಲ ಎಂಬಂತೆ ವರ್ತಿಸುತ್ತಿದ್ದ ಕೇಂದ್ರ ಸರ್ಕಾರ ಇದೇ ಮೊದಲ ಬಾರಿಗೆ ತಲೆಬಾಗಿಸಿದೆ. ಇದೇ ವೇಳೆ ವಾಂಗ್ಚುಕ್ ಅವರು ಆಸ್ಪತ್ರೆಯಿಂದ ಸಂದೇಶವನ್ನು ರವಾನಿಸಿದ್ದಾರೆ. ತನ್ನ ಪತ್ನಿ ಗೀತಾಂಜಲಿ ಕೈಯಲ್ಲಿ ಕೈಬರಹದಲ್ಲಿ 3 ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಈ 3 ಬೇಡಿಕೆಗಳಲ್ಲಿ ಒಂದನ್ನು ಸ್ವೀಕರಿಸಿದರೆ ತಾನು ನಿರಾಹಾರ ಸತ್ಯಾಗ್ರಹವನ್ನು ಕೈಬಿಡುವುದಾಗಿಯೂ ಹೇಳಿದ್ದಾರೆ. ಅದರಲ್ಲಿ ಒಂದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿದಂತೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಇತ್ತೀಚೆಗೆ ಆಗಿರುವ ವೈಫಲ್ಯಗಳಿಗೆ ಸರ್ಕಾರ ಹೊಣೆಗಾರಿಕೆ ವಹಿಸಬೇಕು. ಎರಡನೇದು, ಸಂಸತ್ತಿನಲ್ಲಿ ಚರ್ಚೆಗಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಬೇಡಿಕೆಗಳನ್ನು ಕೈಗೆತ್ತಿಕೊಳ್ಳಲು ಸಂಸದರಿಗೆ ಅವಕಾಶ ನೀಡಬೇಕು. ಮೂರನೇದು, ಸಂಸತ್ತಿನತ್ತ ಮೆರವಣಿಗೆ ನಡೆಸಲು ತಮ್ಮ ಆರೋಗ್ಯ ಸಹಕರಿಸದಿದ್ದರೆ ಸಂಸದರು ಸ್ವತಃ ಸಫ್ದರ್ಜಂಗ್ ಆಸ್ಪತ್ರೆಗೆ ಆಗಮಿಸಿ ಇದೇ ಭರವಸೆಯನ್ನು ನೀಡಬೇಕು ಎಂದು ಅವರು ಷರತ್ತು ಹಾಕಿದ್ದಾರೆ. ಇದಕ್ಕಿಂತ ಮೊದಲ ದಿನ ಅವರು ಹಸ್ತಪ್ರತಿಯಲ್ಲಿ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದರು. ಕಾಕ್ರೋಚ್ ಜನತಾ ಪಾರ್ಟಿಯ ಉದ್ದೇಶಿತ ಸಂಸತ್ ಮೆರವಣಿಗೆಯನ್ನು ಭಾರತದ 2ನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತವರು ಬಣ್ಣಿಸಿದರು. ಇದೀಗ ಕೇಂದ್ರ ಸರ್ಕಾರದ ಹಠ ಅದಕ್ಕೆ ಮುಳುವಾಗತೊಡಗಿದೆ. ದೇಶಾದ್ಯಂತ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಿಗೆ ಕೇಂದ್ರ ಸರ್ಕಾರ ಮಂಡಿಯೂರಲು ನಿರ್ಧರಿಸಿದಂತೆ ಕಾಣ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.